ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ವಿಶೇಷವಾದ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ನೋಡಿ, ಈ ಬದನೆಕಾಯಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ನೋಡಿ, ಇದು ಮಹಾರಾಷ್ಟ್ರದಲ್ಲಿ ಕಪ್ಪು ಮಣ್ಣಲ್ಲಿ ಬೆಳೆಯುವಂಥ ಒಂದು ಬದನೆಕಾಯಿ. ಇದು ಮುಳ್ಳು ಬದನೆಕಾಯಿ ಅಂತ ಹೇಳ್ತಾರೆ. ಮುಳ್ಳಿರುತ್ತೆ ನೋಡಿ, ಅದರಲ್ಲಿ ಬಹಳ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಮುಳ್ಳೆಲ್ಲ ತೆಗೆದು ಉಪಯೋಗಿಸ್ಬೇಕು. ಹಾಗೆ 5 ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಇದು. ಬ್ಯಾಚುಲರ್ಸ್ಗೆಲ್ಲ ಭಾಳ ಅನುಕೂಲ ಆಗುತ್ತೆ. ನೋಡಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬದನೆಕಾಯಿ, ಒಂದು 2 ಸ್ಪೂನು ಕಡಲೆಕಾಯಿ ಬೀಜ, ಹಾಗೆ ಬೆಳ್ಳುಳ್ಳಿ, ಕೊತ್ತಂಬರಿ, 1 ಟೊಮೆಟೊ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ಹಾಗೆ ಇಲ್ಲಿ ಖಡಕ್ ಮಸಾಲ ಅಂತ ಸಿಗುತ್ತೆ ಮಹಾರಾಷ್ಟ್ರದಲ್ಲಿ. ಈ ಖಡಕ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಖಾರ ನಿಮಗೆ ಜಾಸ್ತಿ ಬೇಕಂದರೆ 1 ಸ್ಪೂನ್ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಮಸಾಲೆ ಮಾತ್ರ. ಬೇರೆ ಯಾವ ಮಸಾಲೆನೂ ಯಾವ ಪುಡಿನೂ ಹಾಕೋದು ಬೇಕಿಲ್ಲ. ಇದು ಹಾಕಿಬಿಟ್ರೆ ನಮ್ಮಲ್ಲಿ ಗರಂ ಮಸಾಲೆ ಹೇಗೆ ಸಿಗುತ್ತೆ ಹಾಗೆ ಇದು. ಬನ್ನಿ, ಇದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬಾಣಲಿ ಇಟ್ಬಿಟ್ಟು, ಅದು ಬಾಣಲಿ ಬಿಸಿ ಆದಮೇಲೆ ಕಡಲೆಕಾಯಿ ಬೀಜನ ಹುರಿತಾ ಇದ್ದೀನಿ. ಫಸ್ಟ್ ಹುರ್ಕೋಬೇಕು. ನೋಡಿ, ನೀವು ಜನ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಲೆಕಾಯಿ ಬೀಜ. ಜಾಸ್ತಿ ಅಂದರೆ 4-5 ಸ್ಪೂನ್ ಆದರೆ ಜಾಸ್ತಿ ಆಯಿತು. ಗ್ರೇವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ನಾನು ಇಲ್ಲಿ ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು, ಬಟ್ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಹುರಿದಷ್ಟು ಅದು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಹೀಗೆ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಇವಾಗ ಇದಾಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಇದು ಸಿಪ್ಪೆ ಸಮೇತನೇ ಯೂಸ್ ಮಾಡಬೇಕು. ಸಿಪ್ಪೆಯನ್ನು ತೆಗೆಯೋದು ಬೇಕಿಲ್ಲ. ಈಗ ಇದನ್ನು ರೆಡಿ ಇದೆ ನೋಡಿ. ಇದನ್ನು ಹುರ್ಕೊಂಡು ಒಂದು ಜಾರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಾನು ಹೇಳಿದ್ದು ಖಡಕ್ ಮಸಾಲ ಅಂತ ಮಹಾರಾಷ್ಟ್ರದ್ದು ಬರುತ್ತೆ. ಆ ಖಡಕ್ ಮಸಾಲನ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಅಥವಾ ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ನೋಡಿ, ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ಬೇಕು. ಹಾಗೆ ಉಪ್ಪು ಹಾಕ್ಕೊಳ್ಬೇಕು ನಿಮಗೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅದು ನುಣ್ಣಗಾಗಿದೆ. ಈಗ ಅದಕ್ಕೆ ರುಬ್ಕೊಳ್ಬೇಕು. ನೋಡಿ, ಈಗ ಅದಕ್ಕಾದರೆ ಸಾಕು. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಮಾಡಿ ನೋಡಿ. ಈಗ ನೆಕ್ಸ್ಟ್ ಈಗ ಬದನೆಕಾಯಿನ ನಾನು ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಬದನೆಕಾಯಿ ಹೇಗೆ ಹೆಚ್ಚಬೇಕು ಅಂದರೆ, ಎಲ್ಲರೂ ಸಾಮಾನ್ಯ ತೊಟ್ಟು ಫುಲ್ಲು ತೆಗೆದು ಬಿಡ್ತಾರೆ. ತೊಟ್ಟು ತೆಗಿಬಾರ್ದು. ಈ ಮುಳ್ಳುಗಳು ಮಾತ್ರ ತೆಗೆದು, ಮೇಲ್ಮೇಲಿಂದ ಮುಳ್ಳು ತೆಗೆದು ತೊಟ್ಟು ಅರ್ಧ ಮಾತ್ರ ತೆಗಿಬೇಕು. ಅರ್ಧ ಮಾತ್ರ ತೆಗೆದು ಫುಲ್ ತೆಗಿಬಾರ್ದು. ತೊಟ್ಟು ಅರ್ಧ ಮಾತ್ರ ತೆಗೆದು ಇನ್ನರ್ಧ ಹಾಗೆ ಬಿಡಬೇಕು. ಮುಳ್ಳು ಮಾತ್ರ ತೆಗಿಬೇಕು. ನೋಡಿ, ಈ ಥರ ಎಲ್ಲ ನಾನು ಮುಳ್ಳೆಲ್ಲ ತೆಗೆದಿಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾನ್ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಕಿದ್ದವ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನು ಸ್ವಲ್ಪ ಹಾಕ್ತಿದ್ದೀನಿ ಎಣ್ಣೆ. ಅದಕ್ಕೆ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಹೆಚ್ಚಾಗ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನೋಡಿ, ಬದನೆಕಾಯಿ 4 ಪೀಸ್ ಮಾಡ್ಕೊಳ್ತೀನಿ. ಒಂದು ಚೂರು ಕಹಿ ಇರೋದಿಲ್ಲ, ಹಾಗೆ ಖಾರ ಕೂಡ ಇರೋದಿಲ್ಲ. ಚೆನ್ನಾಗಿ ತೊಳೆದು ಇಟ್ಕೊಂಡಿರೋಂಥ ಬದನೆಕಾಯಿ ನೋಡಿ, ಒಳಗಡೆ ಎಷ್ಟು ಕ್ಲೀನ್ ಇದೆ, ಒಂದು ಹುಳುಕು ಕೂಡ ಇಲ್ಲ. ಆ ಥರ ನೋಡಿಕೊಂಡು ನಾವು ನೋಡಿ ಈ ಥರ ಮಸಾಲೆ ತುಂಬಿಕೊಳ್ಬೇಕು. ಈ ಥರ ಮಸಾಲೆ ತುಂಬಿಕೊಂಡು
ಒಂದೊಂದೇ ನಾನು ಒಗ್ಗರಣೆಯಲ್ಲಿ ಇಡ್ತಾಯಿದ್ದೀನಿ. ಇದನ್ನು ನೋಡಿ, ಎಣ್ಣೆಗಾಯಿ ಅಂದರೆ ಎಣ್ಣೆ ಜಾಸ್ತಿ ಹಾಕ್ತಾರೆ. ನಾನು ಆದಷ್ಟು ಆರೋಗ್ಯಕರವಾದ ಒಂದು ರೆಸಿಪಿನೇ ಮಾಡೋದು. ಹಾಗಾಗಿ ನಾನು ಎಣ್ಣೆ ಇಲ್ಲಿ ಸ್ವಲ್ಪ ಉಪಯೋಗಿಸಿದ್ದೀನಿ. ನೋಡಿ, ಹೀಗೆ ಒಂದೊಂದೇ ಜೋಡಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಆಯಿತು. ಈಗ ಎಕ್ಸ್ಟ್ರಾ ಏನು ಮಸಾಲೆ ಉಳಿದಿದೆ ಅದನ್ನು ಹಾಗೆ ಒಂದು ಆ ಬದನೆಕಾಯಿ ಮೇಲೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಒಂದು ಟೊಮೆಟೊ ಹುಳಿ ಆಗ್ಬೋದು ಅಥವಾ ಸಿಹಿ ಟೊಮೆಟೊ ಹಾಕ್ಬೋದು. ನೀವು ಹೆಚ್ಚಿಟ್ಕೊಂಡಿರೋದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಅರ್ಧಂಬರ್ಧ ಆಗಿದೆ. ಈಗ ಏನೇ ಮಾಡಿದ್ರು ನಾವು ಲೋ ಫ್ಲೇಮಲ್ಲಿ ಮಾಡಿದಾಗ ಅಡುಗೆ ತುಂಬ ಚೆನ್ನಾಗಾಗುತ್ತೆ. ಈಗ ಅರ್ಧ ಅದು ಬದನೆಕಾಯಿ ಬೆಂದ ಮೇಲೆ ನೀರು ನಮಗೆ ಎಷ್ಟು ಬೇಕೋ ಅಷ್ಟು, ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನೋಡಿ, ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸಣ್ಣ ಉರಿಲಿ ಅದು ಬೇಯುತ್ತೆ, ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ರೆಡಿ ಆಯಿತು. ಬಹಳ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಕರವಾಗಿರುತ್ತೆ. ಇದೊಂಥರ ಟೇಸ್ಟು ಡಿಫ್ರೆಂಟೇ ಇರುತ್ತೆ. ನೀವು ಮಾಮೂಲಿ ಎಳ್ಳು, ಹುಚ್ಚೆಳ್ಳು ಅದೆಲ್ಲ ಹಾಕಿ ಮಾಡೋದಕ್ಕಿಂತ ಈಸಿ ಮೆಥಡಲ್ಲಿ ಹೀಗೆ ಮಾಡಿದ್ರೂ ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಇದಕ್ಕೆ ರೊಟ್ಟಿಗೆ, ಚಪಾತಿಗೆ, ಜೋಳದ ರೊಟ್ಟಿಗೆ ಎಲ್ಲದಕ್ಕೂ, ಪೂರಿಗೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.